ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು GPSTR 2022ರಲ್ಲಿ ನಡೆದಿರುವಂತಹ GPSTR ಎಕ್ಸಾಮ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಸೈನ್ಸ್ ಸಂಬಂಧಪಟ್ಟಂಥ ಇಲ್ಲ ಮಲ್ಟಿಪಲ್ ಚಾಯ್ಸ್ 23ನೇ ಪ್ರಶ್ನೆವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 24ನೇ ಪ್ರಶ್ನೆ, ಅದರ ಮುಂದುವರೆದು ಗಣಿತ ಪ್ರಶ್ನೆಗಳು ಕೂಡ ಬರ್ತವೆ, ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮಗೆ ಲೈಕನ್ನು ಕೊಡಿ ಮತ್ತು ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. 24ನೇ ಪ್ರಶ್ನೆ ಈ ರೀತಿಯಾಗಿದೆ: ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಯಾವುವು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಗಂಡು ಲಿಂಗಾಣು ಅಂತಂದರೆ ಇಲ್ಲಿ ನೋಡಿ, ಶಲಾಕನಳಿಕೆ, ಶಲಾಕಾಗ್ರ ಇವೆಲ್ಲವೂ ಕೂಡ ಇಲ್ಲಿ ಅಂಡಾಶಯ ಅಂತಕ್ಕಂಥದ್ದು ಹೆಣ್ಣು ಲಿಂಗಾಣಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ 3 ಕೇಸರ ಮತ್ತು ಅಂಡಾಶಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 25ನೇ ಪ್ರಶ್ನೆ: ಸಸ್ಯ ಜೀವಕೋಶವನ್ನು ಸುತ್ತುವರೆದಿರುವ ಗಡುಸಾದ ಹೊರ ರಚನೆ ಯಾವುದು ಅಂತ ಇದೆ. ಸೊ ಸಸ್ಯ ಜೀವಕೋಶದ ಹೊರಭಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಅತ್ಯಂತ ಗಡುಸಾದ ಒಂದು ರಚನೆಯನ್ನು ಹೊಂದಿರುತ್ತೆ. ಆದ್ದರಿಂದ ಈ ಒಂದು ಸಸ್ಯದ ತೊಗಟೆ ಅಂತ ಏನಾಗಿರುತ್ತೆ ಅಂದರೆ ತುಂಬಾ ಹಾರ್ಡ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಸೈನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿದ್ವು. ಈಗ ಮುಂದುವರೆದು 26ನೇ ಪ್ರಶ್ನೆ ಏನಿದೆ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥವು. ಓಕೆ, ಈಗ 2+√3 ಮತ್ತು 2-√3ಗಳ ಗುಣಲಬ್ಧವು ಏನಾಗಿರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಇದನ್ನು ನಾವೀಗ ಸಾಲ್ವ್ ಮಾಡಿ ನೋಡೋದಾದರೆ 2+√3 2-√3 ಇವುಗಳ ಗುಣಲಬ್ಧ 2 × 2-√3 ಪ್ಲಸ್ √3 ಇಂಟು ಬ್ರೇಕೆಟ್ 2-√3 2 2s 4 2 × 2 × √3 ಪ್ಲಸ್ 2 × √3 ಮೈನಸ್ √3 ಹೋಲ್ ಸ್ಕ್ವೇರ್. ಯಾಕಂದರೆ ಇಲ್ಲಿಯೂ ಕೂಡ √3 ಇದೆ, ಇಲ್ಲಿಯೂ ಕೂಡ √3 ಇದೆ. ಇದೇನಾಗುತ್ತೆ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಓಕೆನಾ. ಇವಾಗ ಇದು ಮೈನಸ್ಸು ಇದು ಪ್ಲಸ್ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದು ರೂಟು ಮತ್ತು ಸ್ಕ್ವೇರ್ ಎರಡೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 4 - 3 ಅಂತಂದಾಗ ಉತ್ತರ ಏನು ಬರುತ್ತೆ ಅಂದರೆ 1 ಬರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 2 1 ಉತ್ತರ ಆಗಿರುತ್ತೆ. 27ನೇ ಪ್ರಶ್ನೆ: ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳನ್ನು ಸಂಬಂಧಿಸಿದ ಸೂತ್ರ. ಇದು ನೇರವಾಗಿರುವಂಥ ಪ್ರಶ್ನೆ ಇದೆ. ನೀವು ಏನಾದರೂ ಈ ಒಂದು 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಚಾಪ್ಟರ್ನ ನೋಡಿದ್ದೆ ಅದರಲ್ಲಿ ಇದು ನೇರವಾಗಿ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ ಅಂತ. ಅಲ್ಲಿಂದ ನೇರವಾಗಿ ತೆಗೆದುಕೊಂಡಿದ್ದಾರೆ ಸೂತ್ರ ಇದೆ. ಇದು 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ 3. ಓಕೆ, 28ನೇ ಪ್ರಶ್ನೆ: 4ನೇ ಪದ nನೇ ಪದ an = 2n+3 ಆಗಿರುವ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಬರ್ತವೆ. 4 ಅಂಕದ 3 ಅಂಕದ ಪ್ರಶ್ನೆಗಳು ಬರ್ತವೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಲ್ಲ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಿ ಈ ಒಂದು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ಈ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಆ ಒಂದು ಸಮಾಂತರ ಶ್ರೇಣಿ ಚಾಪ್ಟರನ್ನು ಕಂಪ್ಲೀಟಾಗಿ ವಿಸಿಟ್ ಮಾಡ್ಬೋದು. ಹಾಗಾದರೆ ಈಗ 28ನೇ ಪ್ರಶ್ನೆ ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ಪ್ರಶ್ನೆಗೆ ಪರಿಹಾರ ಏನಿದೆ ಅಂತ ನೋಡೋಣ. ಈಗ an ಬೆಲೆಯನ್ನು ಕೊಟ್ಟಿದ್ದಾರೆ, n = 2n+3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಎಂದಿದ್ದಾರೆ. ಈಗ n = 1 2 3 4 ಯಾವುದಾದ್ರೂ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಈಗ n = 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಮೊದಲಿಗೆ n = 1 ತಂದಾಗ a1 = 2 × 1+3 ತಂದಾಗ 2 + 3 5 ಆಗುತ್ತೆ. ಅದೇ ರೀತಿಯಾಗಿ n = 2 ಅಂತ ತೆಗೆದುಕೊಂಡಾಗ a2 = 2 ×
2 + 3 ಅಂತಂದಾಗ 2 × 4 + 3 ಇದು 8 ಆಗುತ್ತೆ. n = 3 ಅಂತ ತೆಗೆದುಕೊಂಡಾಗ a3 = 2 × 3 + 3 6 + 3 ಇದು ಏನಾಗುತ್ತೆ 2 3 6 + 3 ಇದು 9 ಆಗುತ್ತೆ. ಅದೇ ರೀತಿಯಾಗಿ n = 4 ಅಂತ ಹೇಳಿ ತೆಗೆದುಕೊಂಡಾಗ a4 = 2 × 4 + 3 4 8 8 + 11 ಸಾರಿ ಇಲ್ಲಿ 7 ಬರುತ್ತೆ ಇಲ್ಲಿ 2 × 4 4 + 3 7 ಬರುತ್ತೆ. ಸೊ ಇವಾಗ ನಮಗೆ ಸಮಾಂತರ ಸರಣಿ ಸಿಕ್ತು 5 7 9 11. ಈಗ a2 - a1 ಅಂತ ಮಾಡಿ 7 - 5 ಅಂದಾಗ 2 ಬರುತ್ತೆ. ಅದೇ ರೀತಿಯಾಗಿ a3 - a2 ಅಂತ ಮಾಡಿ 9 - 7 ಅಂತ ಆಯಿತು, ಇದು ಕೂಡ 2 ಬರುತ್ತೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸಾಮಾನ್ಯವಾಗಿ 2 ಬರ್ತಾ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ 29ನೇ ಪ್ರಶ್ನೆಯನ್ನು ನೋಡೋಣ. ಯಾವ ರೀತಿಯಾಗಿದೆ. 6 ಮುಖಗಳಿರುವಂತಹ ಒಂದು ದಾಳವನ್ನು ಉರುಳಿಸಿದಾಗ ದೊರೆಯುವಂಥ ಸಮ ಸಂಖ್ಯೆಗಳ ಸಂಭವನೀಯತೆಯನ್ನು ಕೇಳ್ತಾ ಇದ್ದಾರೆ. ಓಕೆ, ಒಂದು ದಾಳ ತಂದಾಗ ಅದಕ್ಕೆ ಟೋಟಲ್ ಆಗಿ ಎಷ್ಟು ಮುಖಗಳಿರ್ತವೆಪ್ಪ ಅಂದರೆ 6 ಮುಖಗಳಿರ್ತವೆ. ಹೌದಾ? 6 ಮುಖಗಳು ತಂದಾಗ ಪ್ರತಿಯೊಂದು ಪೀಸ್ಗೆ ನಾವು 1 2 3 4 5 ಬ್ಯಾಕ್ ಸೈಡ್ ಒಂದಿರುತ್ತೆ, ಅದಕ್ಕೆ 6 ಅಂತ ತೆಗೆದುಕೊಳ್ಳೋಣ. ಈಗ 6 ಮುಖಗಳಿರುವಂಥ ಒಂದು ದಾಳಗಳನ್ನು ಉರುಳಿಸಿದಾಗ ದೊರೆಯುವಂಥ ಸಮ ಸಂಖ್ಯೆಗಳ ಸಂಭವನೀಯತೆ ಎಷ್ಟು? ಟೋಟಲ್ ಎಷ್ಟಿದೆ? ಟೋಟಲ್ ಇವೆಂಟ್ ಎಷ್ಟಿದೆ? n(s) ತಂದಾಗ ಅದು 6 ಆಗುತ್ತೆ. ಹಾಗಾದರೆ ಸಮ ಸಂಖ್ಯೆಗಳು n(of even numbers) ಈ ತಂದಾಗ 2 ಇವನ್ ನಂಬರ್ ಇದೆ, 4 ಇವನ್ ನಂಬರ್ ಇದೆ, 6 ಇವನ್ ನಂಬರ್ ಇದೆ. ಟೋಟಲ್ ಇವನ್ ನಂಬರ್ ಎಷ್ಟು? 3. ಟೋಟಲ್ ಆಡ್ ನಂಬರ್ ಎಷ್ಟು? ಇವು ಕೂಡ 3 ಇರುತ್ತೆ. ಹಾಗಾಗಿ n(s) n(e) ಅಂತ ಹೇಳಿ ತೆಗೆದುಕೊಂಡಾಗ ಅದು ಎಷ್ಟು ಬರುತ್ತೆ? ಇವನ್ ನಂಬರ್ ಎಷ್ಟಿದೆ? 3 ಇದೆ. ಟೋಟಲ್ ಎಷ್ಟಿದೆ? 6 ಇದೆ. ಹಾಗಾಗಿ 3 1s 3 2s ಅಂದಾಗ 1/2 ಎನ್ನುವಂಥದ್ದು ಸಂಭವನೀಯತೆ ಸಿಗುತ್ತೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ 1/2. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ. ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳ ಮ ಸ ಅ ಯಾವಾಗಲೂ ಅಂತ ಕೇಳ್ತಾ ಇದ್ದಾರೆ. ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳ ಮ ಸ ಅ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, ಸಪೋಸ್ ನಾವೀಗ ಕ್ರಮಾನುಗತ ಧನ ಸಮ ಸಂಖ್ಯೆಗಳು. ಓಕೆ, ಇವಾಗ ನೆಕ್ಸ್ಟ್ 30ನೇ ಪ್ರಶ್ನೆ. ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳ ಮ ಸ ಅ ಯಾವಾಗಲೂ ಏನಾಗಿರುತ್ತೆ ಅಂತ ಪ್ರಶ್ನೆ ಇದೆ. 30ನೇ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಾವೀಗ ಸರಿಯಾದ ಉತ್ತರವನ್ನು ನೋಡೋಣ. ಓಕೆ, ಈ ಒಂದು ಪ್ರಶ್ನೆಗೆ ನಾವೀಗ ಪರಿಹಾರವನ್ನು ನೋಡೋಣ. ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳು ಅಂತಂದಾಗ ಯಾವುದೇ 2 ಧನ ಸಮ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. ಒಂದು 2 ತೆಗೆದುಕೊಳ್ಳೋಣ, ಇನ್ನೊಂದು 4 ತೆಗೆದುಕೊಳ್ಳೋಣ. 2 4 ಅಂತ ಹೇಳಿ ತೆಗೆದುಕೊಳ್ಳೋಣ. 2 ಮತ್ತು 4 2 ಧನ ಸಮ ಸಂಖ್ಯೆಗಳು ಅಂತೇಳಿ ತೆಗೆದುಕೊಳ್ಳೋಣ. ಈ 2 ಈಗ 2 ಮತ್ತು 4ರ ಮ ಸವನ್ನು ಕಂಡುಹಿಡಿಯೋಣ. 2 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 1 ಮತ್ತು 2ರಿಂದ ಭಾಗ ಹೋಗುತ್ತೆ. 4 1 ಮತ್ತು 2 ಮತ್ತು 4. ಓಕೆನಾ? ಈ 2 ಸಂಖ್ಯೆಗಳ ಮ ಸ ಅ ಯಾವಾಗಲೂ ಸಾಮಾನ್ಯವಾಗಿ 1 ಏನಾಗಿರುತ್ತೆ ಅಂದರೆ ಯಾವಾಗಲೂ ಎಲ್ಲ ಸಂಖ್ಯೆಗಳು ಸಾಮಾನ್ಯವಾಗಿ 1 ಇದ್ದೇ ಇರುತ್ತೆ. 1ಅನ್ನು ಹೊರತುಪಡಿಸಿ ಸಾಮಾನ್ಯವಾಗಿರುವಂಥದ್ದು 2. ಹಾಗಾದರೆ HCF ಏನಾಗಿರುತ್ತೆ? 2 ಆಗಿರುತ್ತೆ. HCF ಏನಾಗುತ್ತೆ? 2 ಆಗಿರುತ್ತೆ. ಅಥವಾ ಈಗ ನಾವು ಕ್ರಮಾನುಗತ ಸಮ ಸಂಖ್ಯೆಗಳು ತಂದಾಗ 2 4 6 8 ಇವುಗಳ ವ್ಯತ್ಯಾಸ ಕೂಡ ನಮಗೆ ಏನಾಗಿರುತ್ತೆ? 2 ಆಗಿರುತ್ತೆ. ಅಂದರೆ 8 - 6 ಅಂದಾಗ 2, 6 - 4 ಅಂದಾಗ 2, 4 - 2 ಅಂದಾಗ ಕೂಡ 2. ಎಲ್ಲವೂ ಕೂಡ ಸಾಮಾನ್ಯ ವ್ಯತ್ಯಾಸ 2 ಬರುತ್ತೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1 2 ಇಲ್ಲಿ ಸರಿಯಾದ ಉತ್ತರ. ಅಥವಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಯಿತು. ಅಥವಾ ಇಲ್ಲಿ ಧನ ಬೆಸ ಸಂಖ್ಯೆಗಳ ಮ ಸ ಅಂತ ಕೇಳಿದರೂ ಕೂಡ ಅದು ಮ ಸ ಏನಾಗಿರುತ್ತೆ? ಈಗ
3 ತೆಗೆದುಕೊಳ್ಳೋಣ ಮತ್ತು 5 ತೆಗೆದುಕೊಳ್ಳೋಣ. ಎರಡೂ ಕೂಡ ಬೆಸ ಸಂಖ್ಯೆಗಳು. ಓಕೆ, 1 ಮತ್ತು 3, 1 ಮತ್ತು 5. ಓಕೆ, ಈಗ ಇವು ಏನಾಗ್ತಾ ಇದ್ದಾವೆ, ಪ್ರೈಮ್ ನಂಬರ್ ಇದ್ದಾವೆ. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತಂದಾಗ 3 ಮತ್ತು 2 ಪ್ರೈಮ್ ನಂಬರ್ ಏನಾಗುತ್ತೆ, ಯಾವಾಗಲೂ ಸಾಮಾನ್ಯವಾಗಿ 1 ಇರುತ್ತೆ. ಓಕೆನಾ. ಈಗ 7 ತೆಗೆದುಕೊಡ್ರಿ, ಇದು ಕೂಡ ಪ್ರೈಮ್ ನಂಬರ್ ಇದೆ, ಇದ್ರದ್ದು ಕೂಡ ಮೊಸ ಏನಾಗಿರುತ್ತೆ, 1 ಬರುತ್ತೆ. ಇವುಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಪ್ರೈಮ್ ಅಂತ ಹೇಳಿ ಕರಿತೀವಿ. ಅವಾಗ ಏನು ಆನ್ಸರ್ ಬರುತ್ತೆ, 1 ಅಂತ ಆನ್ಸರ್ ಬರುತ್ತೆ. ಇಲ್ಲಿ ಧನ ಸಮ ಸಂಖ್ಯೆಗಳ ಮೊಸ ಅಂತಂದಾಗ ಇದರ ಸರಿಯಾದ ಉತ್ತರ 2 ಆಗಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಯೂನಿಟ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ 2 ಯೂನಿಟ್ಗಳು ಏನೇನು ಅನುಪಾತ ಕೇಳಿದ್ದಾರೆ, 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತವನ್ನು ಕೇಳ್ತಾರೆ. ಇದು ಕಿಲೋಮೀಟರಲ್ಲಿದೆ, ಇದು ಮೀಟರಲ್ಲಿದೆ. ಈಗ ಇದನ್ನಾದರೂ ನಾವು ಕಿಲೋಮೀಟ್ರಲ್ಲಿ ಮಾಡಬೇಕು ಅಥವಾ ಇದನ್ನಾದರೂ ಮೀಟರಲ್ಲಿ ಮಾಡ್ಕೋಬೇಕು ಅಂದಾಗ ನಮಗೆ ರಿಯಲ್ ಆಗಿರುವಂಥ ಅನುಪಾತ ಸಿಗುತ್ತೆ. ಓಕೆ, ನಾನು ಈಗ ಎರಡನ್ನು ಕೂಡ ಮೀಟರ್ಗೆ ಕನ್ವರ್ಟ್ ಮಾಡ್ಕೋತೀನಿ. ನಿಮಗೆ ಗೊತ್ತಿರಬೇಕು 1 ಕಿಲೋಮೀಟರ್ = 1000 ಮೀಟರ್ ಅಂತ ಗೊತ್ತಿರಬೇಕು. ಓಕೆನಾ. ಈಗ 2 ಕಿಲೋಮೀಟರ್ ಅಂತಂದರೆ 2000 ಮೀಟರ್ಗಳು ಅನುಪಾತ 400 ಮೀಟರ್. ಎರಡು ಅನುಪಾತವನ್ನು ಕಂಡುಹಿಡಿಯೋಣ. 2000 / 400. 2 0 0 0 ಕ್ಯಾನ್ಸಲ್ ಆಗುತ್ತೆ. 4 1 4 5 20. ಹಾಗಾದರೆ ಅನುಪಾತ 5:1 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಆಪ್ಷನಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ. ಆಪ್ಷನ್ 4 ಇಲ್ಲಿ 5:1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಿಗ್ತಾ ಇದೆ. ನೆಕ್ಸ್ಟ್ 32ನೇ ಪ್ರಶ್ನೆ, 2/3, 3/7 ಮತ್ತು 1/4 ಭಿನ್ನ ರಾಶಿಗಳ ಏರಿಕೆ ಕ್ರಮ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮಗೆ ಭಿನ್ನ ರಾಶಿಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ಕಂಡುಹಿಡ್ಕೋಬೇಕಾದ್ರೆ ನಾವು ಮೊದಲನೇದಾಗಿ ಲೈಕ್ ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಲೈಕ್ ಫ್ರ್ಯಾಕ್ಷನ್ ಅಂತಂದರೆ ಏನು ಅಂತ ನಾವಿಲ್ಲಿ ನೋಡೋದಾದರೆ, ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು, ಈಗ 1/4 ಮತ್ತು 2/4 ಅಂತಂದಾಗ ಇವೆರಡು ಕೂಡ ಲೈಕ್ ಫ್ರ್ಯಾಕ್ಷನ್ ಆಗುತ್ತೆ. ಯಾಕಂದರೆ ಎರಡರ ಒಂದು ಛೇದ ಏನಾಗ್ತಾ ಇದೆ, ಎರಡೂ ಕೂಡ ಡಿನಾಮಿನೇಟರ್ ಏನಿದೆ ಇಲ್ಲಿ ಸೇಮ್ ಆಗಿದೆ. ಡಿನಾಮಿನೇಟರ್ ಒಂದೇ ಆಗಿದ್ದರೆ ಇದಕ್ಕೆ ನಾವು ಲೈಕ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಅಥವಾ ಡಿನಾಮಿನೇಟರ್ ಇಲ್ಲಿ ಬೇರೆ ಬೇರೆ ಆಗಿದ್ದರೆ, ಇಲ್ಲಿ 4 ಇದೆ, ಇದು 3 ಇದೆ ಅಂತಂದಾಗ ಇದು ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈಗ ಅನ್ಲೈಕ್ ಇದ್ದಾಗ ನಾವು ಮೊದಲಿಗೆ ಲೈಕ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಇದನ್ನು ನಾವೀಗ ಲೈಕ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿರ್ತದೆ ಒಂದು ಬೇರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 1/4 ಅಂತಂದಾಗ ಇದು 2/3. 4 ಮತ್ತು 3 ಎರಡೂ ಕೂಡ ಒಂದೇ ಟೇಬಲಲ್ಲಿ ಇಲ್ಲ. ಹಾಗಾಗಿ 4 × 3 ಮಾಡಿ, ಇಲ್ಲಿ 3 × 4 ಮಾಡಿ. ಓಕೆ, ಯಾವ ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿರ್ತೀರ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಇವಾಗ 3 1 3 ಆಗುತ್ತೆ, 4 3 12 ಆಗುತ್ತೆ, ಮತ್ತು 2 4 8, 4 3 12. ಇದು ಕೂಡ ಇಲ್ಲಿ 12 12 ಬಂತು. ಇದು ಕೂಡ ಲೈಕ್ ಫ್ರ್ಯಾಕ್ಷನ್ ಆಯಿತು. ಈಗ ಲೈಕ್ ಫ್ರ್ಯಾಕ್ಷನ್ ಅಂತಂದಾಗ ಡಿನಾಮಿನೇಟರ್ ಇಲ್ಲಿ ಒಂದೇ ಆಗಿದ್ದಾಗ ಇಲ್ಲಿ ಯಾವ ಒಂದು ನ್ಯೂಮರೇಟರ್ ದೊಡ್ಡದಿದೆ ಅದೇ ಇಲ್ಲಿ ದೊಡ್ಡದಾಗಿರುತ್ತೆ. ಅಂದರೆ 3/12 = ಲೆಸ್ ದ್ಯಾನ್ 8/12 ಅಂತ ಹೇಳಬೇಕು. ಸೊ ಈ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಭಿನ್ನ ರಾಶಿ ಏನಿದೆ ಅಂತಂದಾಗ 2/3 ಇದೆ ಮತ್ತು 3/7 ಇದೆ ಮತ್ತು 1/4 ಇದೆ. ನೋಡಿ, ಇಲ್ಲಿ 3 ಮತ್ತು 7 ಎರಡು ಏನಿದೆ, ಪ್ರೈಮ್ ನಂಬರ್ ಇದೆ, ಸ್ವಾಭಾವಿಕ ಪ್ರೈಮ್ ನಂಬರ್ ಇದೆ. ಹಾಗಾದರೆ ಇವೆರಡೂ ಕೂಡ ಪ್ರೈಮ್ ನಂಬರ್ ಆಗಿದ್ದಾಗ ಇವೆರಡೂ ಕೂಡ 3 ಮತ್ತು 1ರಿಂದ ಮಾತ್ರ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದು 7 ಮತ್ತು 1ರಿಂದ ಮಾತ್ರ ಮಲ್ಟಿಪ್ಲಿಕೇಶನ್ ಆಗುತ್ತೆ. 4 ಏನಾಗುತ್ತೆ, 2ರಿಂದ ಮತ್ತು 4ರಿಂದ 2ರಿಂದ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದನ್ನು ನಾವೀಗ ಲೈಕ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 3 ಮತ್ತು 7 ಮತ್ತು 4ರ ಲಸಾವನ್ನು ಕಂಡುಹಿಡ್ಕೋಬೇಕು. ಲಸ ಎಷ್ಟಾಗುತ್ತೆ, 84 ಆಗುತ್ತೆ. 7 3 21, 21 4 84, ಇದು ಲಸ. ಓಕೆ, ಈಗ 2/3 ಅಂತಂದಾಗ 3 ಹೌ ಮಚ್, 3ಯಿಂದ ಮಲ್ಟಿಪ್ಲಿಕೇಶನ್ 3ಗೆ ಯಾವ ಒಂದು ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 84 ಬರುತ್ತೆ. 28 × 28.
ಓಕೆ. ಈಗ 28 ಅಂತಂದಾಗ ಎರಡು ಕಡೆಗೂ 28 ಮತ್ತು 28 ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 28 2 ಝ 56 ಡಿವೈಡೆಡ್ ಬೈ 84 ಅಂತ ಆಗುತ್ತೆ. ಸೊ ಇವಾಗ ಮೊದಲೇ ಒಂದು ಫ್ರ್ಯಾಕ್ಷನ್, ಎರಡನೇ ಫ್ರ್ಯಾಕ್ಷನ್ ಇದೆ 7/3 ಇದೆ. 7ಗೆ ಯಾವ ಒಂದು ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 84 ಬರುತ್ತೆ. 12 7 12 ಝ 84, ಬೋತ್ ಸೈಡ್ 12 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 12 3 ಝ 36 ಆ್ಯಂಡ್ 12 7 ಝ 84 ಅಂತ ಆಯಿತು. ನೆಕ್ಸ್ಟು ಫ್ರ್ಯಾಕ್ಷನ್ ಏನಿದೆ 1/4 ಇದೆ. 4ಗೆ ಯಾವ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 84 ಬರುತ್ತೆ. 21, ಬೋತ್ ಸೈಡ್ ವಿ ಮಲ್ಟಿಪ್ಲೈ ವಿತ್ 21. 21 1 ಝ 21, 21 4 ಝ 84. ಈಗ ನೋಡಿ 56/84, 36/84, 21/84 ಇವು ಮೂರು ಕೂಡ ಏನಾಗ್ತಾಯಿದೆ, ಇಲ್ಲಿ ಛೇದ ಏನಾಗ್ತಿದೆ ಒಂದೇ ಇದೆ, ಅಂದರೆ ಡಿನಾಮಿನೇಟರ್ ಒಂದೇ ಇದೆ. 56/84 ಆ್ಯಂಡ್ 36/84 ಆ್ಯಂಡ್ 21/84 ಇವೆಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಲೈಕ್ ಫ್ರ್ಯಾಕ್ಷನ್ ಇದೆ, ಅಂದರೆ ಡಿನಾಮಿನೇಟರ್ ಎಲ್ಲವೂ ಕೂಡ ಸೇಮ್ ಇದೆ. ಈಗ ನ್ಯೂಮರೇಟ್ರಲ್ಲಿ ಯಾವ್ದು ದೊಡ್ಡದಿದೆ, 56 ದೊಡ್ಡದಿದೆ. ಹಾಗಾದರೆ 56/84 ಇದು ಎಲ್ಲದಕ್ಕಿಂತ ದೊಡ್ಡದು. ಓಕೆನಾ. ಅದಕ್ಕಿಂತ ಚಿಕ್ಕದಾಗಿರುವಂಥದ್ದು ಯಾವುದಪ್ಪ ಅಂದರೆ ಇದು 36. ಅದಕ್ಕಿಂತ ಚಿಕ್ಕದಾಗಿರುವಂಥದ್ದು 36/84. ಅದಕ್ಕಿಂತ ಚಿಕ್ಕದಾಗಿರುವಂಥದ್ದು 21/84. 21/84 is a less than 36/84. 36/84 is a less than 56/84. ಇದು ಪ್ರಾಪರ್ ಆಗಿರುವಂಥ ಏರಿಕೆ ಕ್ರಮ ಅಂತ ಹೇಳಿ ಕರಿತೀವಿ. ಹಾಗಾದರೆ ಏರಿಕೆ ಕ್ರಮ ತಂದಾಗ 21/84 ತಂದಾಗ ಇದು 1/4, ಲೆಸ್ ದ್ಯಾನ್ 3/7, ಲೆಸ್ ದ್ಯಾನ್ 2/3. ಇದು ಪ್ರಾಪರ್ ಆಗಿರುವಂಥ ಕರೆಕ್ಟ್ ಆಗಿರುವಂಥ ಏರಿಕೆ ಕ್ರಮ. ಹಾಗಾದರೆ ಈ ಒಂದು ಕ್ರಮ ಯಾವ ಒಂದು ಆಪ್ಷನ್ನಲ್ಲಿದೆ ಅಂತ ನಾವು ನೋಡೋದಾದರೆ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್. ನೆಕ್ಸ್ಟು ಪ್ರಶ್ನೆ ಯಾವ ರೀತಿಯಾಗಿದೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು 2x + 3y - 5 = 0 ಅಂತಾದರೆ 4x + ky = 10 ಇವು ಅಪರಿಮಿತ ಪರಿಹಾರಗಳನ್ನು ಹೊಂದಿದರೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಕೊಟ್ಟಿರುವಂಥ ಎರಡು ರೇಖಾತ್ಮಕ ಸಮೀಕರಣಗಳು ಏನಿದ್ದಾವೆ ಅಂದರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದಾವೆ ಅಂತ ಕ್ಲೂವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಈಗ ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಿಸಿದ ಹಾಗೆ ನಾನು ಒಂದು ಕ್ಲೂ ಕೊಡೋದಾದರೆ, ಈಗ ಎರಡು ರೇಖೆಗಳು ಏನಿದ್ದಾವೆ ಸಮಾಂತರ ರೇಖೆಗಳ ತಂದಾಗ ಈ ಎರಡೂ ರೇಖೆಗಳು ಎಲ್ಲಿಯೂ ಕೂಡ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗದೇ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವುದೇ ರೀತಿಯಾದ ಪರಿಹಾರಗಳು ಇರೋದಿಲ್ಲ. ಅದೇ ರೀತಿಯಾಗಿ ನಾವು ಎರಡು ಲೈನ್ಗಳನ್ನು ತೆಗೆದುಕೊಂಡಾಗ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾಯಿದ್ರೆ ಇಲ್ಲಿ ಏನಾಗ್ತಾಯಿದೆ, ಒಂದು ಪರಿಹಾರವನ್ನು ಹೊಂದಿರುತ್ತೆ. ಅಂದರೆ ಯಾಕಂದರೆ ಎರಡು ಪಾಯಿಂಟ್ಗಳು ಒಂದೇ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿರೋದ್ರಿಂದ ಒಂದು ಪಾಯಿಂಟ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎರಡು ಚರಾಕ್ಷರಗಳು ಅಪರಿಮಿತವಾದ ಪರಿಹಾರಗಳನ್ನು ಯಾವ ಒಂದು ಸಂದರ್ಭದಲ್ಲಿ ಹೊಂದಿರುತ್ತೆ ಅಂದರೆ, ಒಂದು ರೇಖೆಯು ಇನ್ನೊಂದು ರೇಖೆಯ ಮೇಲೆ ಒಂದಕ್ಕೊಂದು ಐಕ್ಯ ಆಗಿದ್ರೆ, ಈಗ ಒಂದು ರೇಖೆ ಇದೆ ಆಲ್ರೆಡಿ, ಇನ್ನೊಂದು ರೇಖೆಯು ಕೂಡ ಇದರ ಮೇಲೇ ಐಕ್ಯಗೊಂಡಿದ್ರೆ ಎರಡು ಲೈನ್ಸ್ಗಳು ಒಂದಕ್ಕೊಂದು ಕೋಇನ್ಸೈಡ್ ಎಲ್ಲ ಸಮಯದಲ್ಲೂ ಕೂಡ ಕೋಇನ್ಸೈಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನಾಗಿರುತ್ತೆ ಅಂದರೆ ಅಪರಿಮಿತ ಸಂಖ್ಯೆಗಳು ಇಲ್ಲಿ ಏನಾಗಿರುತ್ತೆ ಅಂದರೆ ಪರಿಹಾರಗಳನ್ನು ಹೊಂದಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ಗಳು ಬೇಕಂತ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ 10ನೇ ತರಗತಿಯಲ್ಲಿರುವಂಥ ಚಾಪ್ಟರ್ಗೆ ನಾವು ಎಲ್ಲವನ್ನು ಕೂಡ ಸೊಲ್ಯೂಷನ್ ಮಾಡಿದ್ದೀವಿ. ಬೇರೆ ಬೇರೆ ವಿಧಾನಗಳಿಂದ ಕೂಡ ಸಾಲ್ವ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ಇವಾಗ ಎಲ್ಲ ಈಗ ಸಮಾಂತರ ರೇಖೆಗಳು, ಛೇದಿಸುವ ರೇಖೆಗಳು ಮತ್ತು ಒಂದಕ್ಕೊಂದು ಐಕ್ಯಗೊಳ್ಳುವಂಥ ರೇಖೆಗಳಿಗೆ ಸಪ್ರೇಟ್ ಆಗಿರುವಂಥ ಫಾರ್ಮುಲಾಸ್ ಇದೆ. ಈಗ ಅಪರಿಮಿತ ಪರಿಹಾರಗಳನ್ನು ಹೊಂದಿದರೆ ಆ ಎರಡು ರೇಖೆಗಳೇನಾಗಿರ್ತಾವಪ್ಪ ಒಂದಕ್ಕೊಂದು ಐಕ್ಯ ಆಗಿರ್ತವೆ. ಹಾಗಾದರೆ ಅಲ್ಲಿ ಸೂತ್ರ ಏನಿದೆ, a1/a2 = b1/b2 = c1/c2 ಅಂತಕ್ಕಂಥದ್ದಿದೆ. ಅಥವಾ ಎರಡು ರೇಖೆಗಳು ಛೇದಿಸ್ತಾ ಇದ್ದರೆ, ಒಂದು ಪಾಯಿಂಟಲ್ಲಿ ಛೇದಿಸ್ತಾ ಇದ್ದರೆ a1/a2
is equal to b1 by b2 is not equals to c1 by c2 ಅಂತ ಇರುತ್ತೆ. ಎರಡೂ ರೇಖೆಗಳು ಸಮಾನಾಂತರವಾಗಿದ್ದರೆ ಯಾವ ರೀತಿಯಾಗಿರುತ್ತೆ, a1 by a2 is not equals to b1 by b2 ನಾಟ್ ಈಕ್ವಲ್ ಟು c1 by c2 ಅಂತ ಇರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಸೂತ್ರಗಳು ಬರ್ತವೆ. ಇದು ಐಕ್ಯಗೊಂಡಿದ್ದರೆ ಎರಡು ರೇಖೆಗಳು, ಇದು ಐಕ್ಯಗೊಂಡಿದ್ದರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿದರೆ, ಒಂದೇ ಒಂದು ಪರಿಹಾರವನ್ನು ಹೊಂದಿದರೆ, ಯಾವುದೇ ರೀತಿಯಾದ ಪರಿಹಾರಗಳು ಇಲ್ಲದೇ ಇದ್ದಾಗ ಈ ಬೇರೆ ಬೇರೆ ಸೂತ್ರಗಳಿದ್ದಾವೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರಲ್ಲಿ. ಈಗ ನಮಗೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಅಪರಿಮಿತ ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಎರಡು ರೇಖಾತ್ಮಕ ಸಮೀಕರಣಗಳು ಯಾವಪ್ಪ ಅಂದರೆ 2x + 3y - 5 = 0 ಅಂತ ಇದೆ. ಇನ್ನೊಂದು ರೇಖಾತ್ಮಕ ಸಮೀಕರಣ ಏನಿದೆ, ಅದು 4x + ky = 10 ಅಂತ ಇದೆ. ಇದನ್ನು ನಾವು 4x + ky - 10 = 0 ಅಂತ ಬರ್ಕೋಬೋದು. ಓಕೆ, ಇವಾಗ a1 ಅಂತಂದರೆ ಏನು, ಎಕ್ಸ್ನ ಚರಾಕ್ಷರ 2 ಇದೆ, ಅದಕ್ಕೆ ನಾವು a1 ಅಂತ ಕರಿತೀವಿ, ಇದು 2. y-ನ ಚರಾಕ್ಷರ ಏನಿದೆ 3 ಇದೆ, ಅದಕ್ಕೆ ನಾವು b1 ಅಂತ ಕರಿತೀವಿ, = 3. c1 ಅಂತ ಕರಿತೀವಿ, ಇದು -5. ಓಕೆನಾ. ಈಗ a2 ಅಂದರೆ ಇದು ಎರಡನೇ ಒಂದು ಇಕ್ವೇಷನ್ ಇದೆ. a2 ಅಂದರೆ ಏನು, ಎಕ್ಸ್ನ ಚರಾಕ್ಷರ ಏನಿದೆ 4 ಇದೆ. ಅದೇ ರೀತಿಯಾಗಿ y-ನ ಚರಾಕ್ಷರ b2, ಇದು k ಆಗಿರುತ್ತೆ. ಮತ್ತು c2 ಅಂತಂದರೆ ಏನು, ಅದು -10 ಆಗಿರುತ್ತೆ. ಓಕೆ, ಇವಾಗ a1 b1 c1 a2 b2 c2 ಅಂತ ಎಲ್ಲ ವ್ಯಾಲ್ಯೂಸ್ಗಳು ಇದರಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. a1 ಅಂದರೆ 2 ಇದೆ, a2 ಅಂದರೆ 4 ಇದೆ, b1 ಅಂದರೆ 3 ಇದೆ, b2 ಅಂದರೆ k ಇದೆ, ಮತ್ತು c1 ಅಂದರೆ -5 ಇದೆ, c2 ಅಂದರೆ -10 ಇದೆ. ಓಕೆನಾ. ಈಗ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು, ಎರಡು ಪರಿಹಾರಗಳಿದ್ದಾವೆ, ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋಬೇಕು. ಈ ಎರಡನ್ನು ನಾವೀಗ ಕಂಪ್ಯಾರಿಸನ್ ಮಾಡ್ಕೋಬೇಕು. ಓಕೆ, ಯಾವ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ಕೋಬೇಕಪ್ಪ ಅಂದರೆ 3/k = -5 / -10. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎರಡು ಕಡೆಗೂ ಮೈನಸ್ ಇದೆ, ಇದು ಮೈನಸ್ ಕ್ಯಾನ್ಸಲ್ ಮಾಡೋಣ. 3 × 10 30 ಆಗುತ್ತೆ, 5 × k 5k ಆಗುತ್ತೆ. ಈಗ k ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. 30 / 5 = k ತಂದಾಗ 5 ಅಂದರೆ 5 6 30 ಅಂದಾಗ k = 6 ಅಂತ ವ್ಯಾಲ್ಯೂ ಸಿಗುತ್ತೆ. ಹಾಗಾದರೆ ಈ ಒಂದು ಆಪ್ಷನಲ್ಲಿ k ವ್ಯಾಲ್ಯೂ ಏನಿದೆ ಅಂತಂದರೆ 6 ಇದೆ. ಸೊ ಆಪ್ಷನ್ 2 ಇಲ್ಲಿ 6 ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 34ನೇ ಪ್ರಶ್ನೆಯನ್ನು ನೋಡೋಣ. x⁴a - b × x⁴b - c × x⁴c - a ಇದರ ಬೆಲೆ ಏನು ಅಂತ ಕೇಳ್ತಾಯಿದ್ರೆ. ಆಪ್ಷನ್ 0 1 x - 1 ಅಂತ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದರೆ x⁴a - b × x⁴b - c × x⁴c - a ಅಂತಕ್ಕಂಥದ್ದಿದೆ. ಸೊ ಇದರಲ್ಲಿ ನಾವು ಯಾವ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ ಅಂದರೆ a⁴m × a⁴n = am + n. ಈ ಒಂದು ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾದರೆ x⁴a - b + b - c + c - a ಅಂದರೆ ಇಲ್ಲಿ ಎಕ್ಸ್ ಎಲ್ಲದರ ಒಂದು ಆಧಾರ ಸಂಖ್ಯೆ ಏನಿದೆ a ಇದೆ, ಇಲ್ಲಿಯೂ ಕೂಡ ಆಧಾರ ಸಂಖ್ಯೆ ಎಲ್ಲಾದರೂ x ಇದೆ. ಇದರ ಘಾತ ಸಂಖ್ಯೆಗಳನ್ನು ಇಲ್ಲಿ ಕೂಡಿಸ್ಬೇಕು. ಇದು +a - a ಕ್ಯಾನ್ಸಲ್, +c - c ಕ್ಯಾನ್ಸಲ್, +b - b ಕ್ಯಾನ್ಸಲ್. ಹಾಗಾದರೆ x⁴ 0 = 1. ಯಾವ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ, a⁴ 0 = 1 ಎನ್ನುವಂಥ ಐಡೆಂಟಿಟಿ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾದರೆ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 35ನೇ ಪ್ರಶ್ನೆ. 5 + √3² ಮತ್ತು 5 - √3² ಮೊತ್ತ ಏನಂತ ಪ್ರಶ್ನೆ ಇದೆ. ಸೊ ಇವಾಗ ಈ ಎರಡು ಅಕರ್ಣಿಕಗಳ ಮೊತ್ತವನ್ನು ನಾವೀಗ ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಮೊದಲಿಗೆ 5 + √3² + 5 - √3² ಅಂತ ಇದೆ. ಎರಡೂದ್ರ ಮೊತ್ತವನ್ನು ಕೇಳ್ತಾ ಇದ್ದಾರೆ.
ಸೊ ಇದು ಏನಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇರೋದ್ರಿಂದ ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 2ab ಈ ಒಂದು ಸೂತ್ರವನ್ನು ಅಪ್ಲೈ ಮಾಡೋಣ. ನೆಕ್ಸ್ಟ್ ಇಲ್ಲೂ ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡೋಣ. ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ √3 ಹೋಲ್ ಸ್ಕ್ವೇರ್ ಮೈನಸ್ 2 5 √3 ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದು. ಸೊ ಇವಾಗ 5 5 25 ಇದು ರೂಟ್ ಮತ್ತು 2 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ, 3 ಮಾತ್ರ ಉಳಿಯುತ್ತೆ. 5 2 10 10 ಇಂಟು √3 ಪ್ಲಸ್ 25 ಇಲ್ಲಿ ಕೂಡ √3 ರೂಟ್ ಮತ್ತು 2 ಎರಡು ಕೂಡ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳಿಯುತ್ತೆ. ಮೈನಸ್ 5 2 10 10 ಇಂಟು √3. ಸೊ ಇವಾಗ ಮೈನಸ್ 10 ಇಂಟು √3 ಪ್ಲಸ್ 10 ಇಂಟು √3 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಉಳಿಯುತ್ತೆ 25 ಪ್ಲಸ್ 3 25 ಪ್ಲಸ್ 3 ಎಷ್ಟಾಗುತ್ತೆ 28 ಪ್ಲಸ್ ಇಲ್ಲಿಯೂ ಕೂಡ 28 ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ 56 ಅಂತ ಆಗುತ್ತೆ. ಸೊ ಸರಿಯಾದ ಉತ್ತರ ಇಲ್ಲಿ 56. ಆಪ್ಷನಲ್ಲಿ ಈ ಒಂದು ಉತ್ತರ ಇದೆ ಇಲ್ಲ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 156 ಸರಿಯಾದ ಉತ್ತರ ಇದೆ. ಸೊ ನೆಕ್ಸ್ಟ್ 36ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. x³ - 27 ಬಹುಪದೋಕ್ತಿಯನ್ನು x² + 3x + 9ನಿಂದ ಭಾಗಿಸಿದಾಗ ದೊರೆಯುವಂಥ ಭಾಗಲಬ್ಧ ಯಾವುದು ಅಂತ ಪ್ರಶ್ನೆ ಇದೆ. ಓಕೆ, ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಇವಾಗ ಪ್ರಶ್ನೆ ಏನಿದೆ ಅಂತ ನೋಡೋಣ. x³ - 27 ಬಹುಪದೋಕ್ತಿಯನ್ನು x² + 3x + 9ರಿಂದ ಭಾಗಿಸಬೇಕು. ಯಾವುದರಿಂದ ಭಾಗಿಸಬೇಕು? x² + 3x + 9ರಿಂದ x³ - 27. ಸೊ x³ ಬರ್ಕೋಣ. x² ಕೊಟ್ಟಿಲ್ಲ, ಅದಕ್ಕಾಗಿ ನಾವು +0x² ಅಂತ ಬರ್ಕೋಣ. ಅಗೇನ್ x ಟರ್ಮನ್ನು ಕೊಟ್ಟಿಲ್ಲ, ಅದಕ್ಕಾಗಿ ನಾವು 0 × x ಅಂತ ಬರ್ಕೋಣ. ನೆಕ್ಸ್ಟ್ ಏನಿದೆ -27. ಸೊ x³ - 27 ಇರ್ತಕ್ಕಂಥದ್ದನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು. ಯಾಕಂದರೆ x² ಟರ್ಮ್ ಇಲ್ಲ, x ಟರ್ಮ್ ಕೂಡ ಇಲ್ಲ. 0 × x we get 0, 0 × x² we get 0. That's why we write like this. And what we do next? This term we are divided with this term. Here x³ is there, x² is there. We get x³ here. x² multiple with which number? We get x³. x² into x we get x³. 3x into x plus 3x². 9 into x plus 9x. ಓಕೆ, ನಾವೀಗೇನು ಮಾಡೋಣ, ಸೈನ್ ಚೇಂಜ್ ಮಾಡಿ x³ ಕ್ಯಾನ್ಸಲ್, -3x² ಅಗೇನ್ -9x. ಹಿಯರ್ -3x² ಇದೆ. ನಾವು ಯಾವ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ x²ಗೆ ಯಾವ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ -x² ಬರುತ್ತೆ. ಈಗ -3 ಮಾಡೋಣ. x² ಇಂಟು -3 ಅಂತಂದಾಗ -3x² ಬರುತ್ತೆ. 3x ಇಂಟು -3 ಅಂತಂದಾಗ 3 3s are 9 -9x. ಈಗ ಹೋಲ್ ಟರ್ಮ್ ಕ್ಯಾನ್ಸಲ್ ಆಗಿ ನಮಗೆ 0 ಬರುತ್ತೆ. ಈ ಒಂದು -27 ಕೆಳಗಡೆ ಬರುತ್ತೆ. ನಮಗೆ ಏನು ಕೇಳಿದ್ದಾರೆ? ಭಾಗಲಬ್ಧವನ್ನು ಕೇಳಿದ್ದಾರೆ. ಭಾಗಲಬ್ಧ ಇದು ನಮಗೆ ಶೇಷವನ್ನು ಕೇಳಿದರೆ -27 ಬರ್ತಾಯಿತ್ತು. ಭಾಗಲಬ್ಧವನ್ನು ಕೇಳಿದರೆ x - 3 ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ನಂಬರ್ 3 x - 3 ಇಲ್ಲಿ ಸರಿಯಾದ ಉತ್ತರ x - 3. ನೆಕ್ಸ್ಟ್ 37ನೇ ಪ್ರಶ್ನೆ. ax² + bx + c ಈ ವರ್ಗ ಸಮೀಕರಣದ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮವಾಗಬೇಕಾದರೆ ಈ ಕೆಳಗಿನ ಯಾವ ಆಪ್ಷನ್ ಸರಿಯಾದೆ? ವ್ಯುತ್ಕ್ರಮ ಇಟ್ ಮೀನ್ಸ್ ಇನ್ವರ್ಸ್. ax² + bx + c = ಇದರ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮ ಅಂದರೆ ಇನ್ವರ್ಸ್. ಓಕೆ, ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡೋಣ.
ಓಕೆ, ಈ ಒಂದು ಪ್ರಶ್ನೆಗೆ ನಾವು ಈಗ ಪರಿಹಾರವನ್ನು ನೋಡೋದಾದರೆ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. ಏನಿದೆ ಆ ವರ್ಗ ಸಮೀಕರಣ ಅಂತಂದಾಗ ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ಅನ್ನುವಂಥದ್ದು ವರ್ಗ ಸಮೀಕರಣ ಇದೆ. ಸೊ ಇದರ ಮೂಲಗಳನ್ನು ನಾವು ಅಲ್ಫಾ ಮತ್ತು ಬೀಟಾ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲೇನು ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮ. ಒಂದು ಮೂಲ ತಂದಾಗ ಅದನ್ನು ನಾವು ಅಲ್ಫಾ ಅಂತ ತೆಗೆದುಕೊಳ್ಳೋಣ. ಇನ್ನೊಂದು ಮೂಲ ತಂದರೆ ಇದರ ವ್ಯುತ್ಕ್ರಮ ಅಂತಂದರೆ 1/α ಅಂತ ಆಗುತ್ತೆ. ಓಕೆನಾ. ಈ ಒಂದು ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ, ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಂತಕ್ಕಂಥದ್ದಿದೆ. ಇದು ಮೂಲಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಸ್ಥಿರಾಂಕ ಡಿವೈಡೆಡ್ ಬೈ x² ಸಹಗುಣಕ ಅಂತಕ್ಕಂಥದ್ದು ಸೂತ್ರ ಇದೆ. ಸೊ ಇವಾಗ ಅಲ್ಫಾ ಅಂದರೆ ಅಲ್ಫಾನೇ ಇದೆ, ಅಲ್ಫಾ ಈಕ್ವಲ್ಸ್ ಟು ಆಲ್ಫಾ ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು 1/α. ಇದರ ವ್ಯುತ್ಕ್ರಮ, ಇದು ಒಂದು ಮೂಲ ಇನ್ನೊಂದು ಮೂಲ ಇದರ ವ್ಯುತ್ಕ್ರಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಲ್ಫಾ ಇಂಟು 1/α ಇಸ್ ಈಕ್ವಲ್ ಟು c/a. ಈಗ ಅಲ್ಫಾ ಕ್ಯಾನ್ಸಲ್ ಆಗುತ್ತೆ, ಒಂದು ಮಾತ್ರ ಉಳಿಯುತ್ತೆ. 1 ಈಕ್ವಲ್ ಟು c/a ತಂದಾಗ a ಈಕ್ವಲ್ಸ್ ಟು c ಅಂತಾಯಿತು. ಸೊ ಇದು ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಯಲ್ಲಿ ಇದು ಆಪ್ಷನ್ ಇದೆ ಅಂತ ನೋಡಿದಾಗ ಆಪ್ಷನ್ 4 a ಈಕ್ವಲ್ ಟು c ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ 37ನೇ ಪ್ರಶ್ನೆವರೆಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡಿದ್ರಿ. ಈ ರೀತಿಯಾಗಿದ್ವು, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡಿದ್ರಿ. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.